ಇತ್ತೀಚೆಗೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಹಿಟ್ ಅಂಡ್ ರನ್ ಕೇಸ್. ಅಪಘಾತ ಕೇಸ್ಗೆ ಬೀಳೋದಿಲ್ವಾ? ಹಾಗಾದ್ರೆ ಬ್ರೇಕ್. ಮಹಿಳೆಯನ್ನ ಚುಡಾಯಿಸಿದ್ದಕ್ಕೆ ಸ್ತ್ರೀಯರ ಗ್ಯಾಂಗ್ನಿಂದ ಕೊಟ್ರು ಬಿಸಿ ಬಿಸಿ ಕಜ್ಜಾಯ. ಇನ್ನು ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಕಾರು ಡಿಕ್ಕಿ, 4 ದುರ್ಮರಣ. ಎಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ನಾನು ಹಾಸನದಲ್ಲಿ ಹುಟ್ಟಿದ್ರು, ನನ್ನ ಮಣ್ಣಿಗೆ ಹೋಗೋದು ರಾಮನಗರದಲ್ಲಿ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಭಾವುಕರಾಗಿ ಮಾತನಾಡಿದ್ದಾರೆ. ಜೆಪಿ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತಹ ಅವರು ರಾಮನಗರವನ್ನ ಬೆಂಗಳೂರು ದಕ್ಷಿಣ ಮಾಡೋದಿಕ್ಕೆ ಹೊರಟಿದ್ದಾರೆ. ನಾವೆಲ್ಲ ಬೆಂಗಳೂರಿನವರು, ಕುಮಾರಸ್ವಾಮಿ ಹಾಸನದವರು ಅಂತಾರೆ. ಇವೆಲ್ಲ ಕತೆ ಹೇಳ್ಕೊಂಡು ನೀವು ರಾಜ್ಯ ಅಭಿವೃದ್ಧಿ ಮಾಡ್ತೀರಾ ಅಂತ ಡಿಕೆಶಿ ವಿರುದ್ಧ ಹರಿಹಾಯ್ದ್ರು. ಗ್ರೇಟರ್ ಬೆಂಗಳೂರು ಮಾಡೋದಕ್ಕೆ ಯಾವನೊಬ್ಬನ ರೆಡಿ ಮಾಡ್ಕೊಂಡು ಮುಂದಿನ 30 ವರ್ಷಕ್ಕೆ ಕಸ ಕ್ಲೀನ್ ಮಾಡೋಕ್ಕೆ 45,000 ಕೋಟಿ ವೆಚ್ಚದಲ್ಲಿ ಒಂದು ನಡೀತಾ ಇದೆ ಈಗ ಕೊಡೋಕ್ಕೆ. ಎಷ್ಟು ಪರ್ಸೆಂಟೇಜ್ ಅಂತ ತಿಳ್ಕೊಂಡಿದ್ದೀರಿ? 10 ರಿಂದ 15,000 ಕೋಟಿ ಹೊಡಿಲಿಕ್ಕೆ ಹೊರಟವ್ರೆ ಇವರು. ಬೆಂಗಳೂರು ನಗರ ಬೃಹತ್ ಬೆಂಗಳೂರು ಮಾಡ್ತಾರೆ. ಇಂಥದ್ದು ಗ್ರೇಟರ್ ಬೆಂಗಳೂರು ಚರ್ಚೆ ಮಾಡೋದು ಇದೆ ಸಮಯ. ಅದಕ್ಕೆ ಇಂಥದಕ್ಕೆ ನೀವು ಬೆಂಬಲ ಕೊಡ್ತೀರಾ? ಆಗಿದ್ರೆ ಇವತ್ತು ಯಾವ ಮಟ್ಟಕ್ಕೆ ಹೊರಟಿದ್ದಾರೆ ಈಗ, ಯಾವುದೋ ಒಂದು ಪ್ರೈವೇಟ್ ಕಂಪ್ನಿ ಮುಖಾಂತರ ಏನೋ ಈಗ ರಿಪೋರ್ಟ್ ತಗೊಂಡು ಯಾವನ ಬ್ಲ್ಯಾಕ್ ಲಿಸ್ಟಲ್ಲಿರೋನು ಅವನಿಗೆ ಈಗ 30 ವರ್ಷಕ್ಕೆ ನಾವು ಬದುಕಿರೋದು, ನೀವು ಬದುಕಿರೋದು. 30 ವರ್ಷಕ್ಕೆ ಕೊಡ್ತಾರಂತೀಗ 45,000 ಕೋಟಿಗೆ ಮಾಡಕ್ಕೆ ಹೊರಟವ್ರೀಗ. ಇದು ಅದೇ ಅಂತದ್ದು ಬೆಂಗಳೂರು ದಕ್ಷಿಣ ರಾಮನಗರ. ನಾವೆಲ್ಲ ಬೆಂಗಳೂರಿನವರು, ಅವ್ರ್ಯಾರು ಹಾಸನದವರು. ನಾನು ಹಾಸನದಲ್ಲಿ ಹುಟ್ಟಿದ್ರು, ನಾನು ಮಣ್ಣಿಗೆ ಹೋಗೋದು ರಾಮನಗರದಲ್ಲೇ. ಇವೆಲ್ಲ ಕತೆ ಹೇಳ್ಕೊಂಡು ನೀವು ರಾಜ್ಯ ಡೆವಲಪ್ ಮಾಡಾರ ನೀವು? ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ ಬಿಡುಗಡೆಗಾಗಿ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. ನಿನ್ನೆ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಮೊದಲ ಆಷಾಢ ಶುಕ್ರವಾರದ ಪೂಜೆ ಅದ್ದೂರಿಯಾಗಿ ನೆರವೇರಿತು. ಈ ವೇಳೆ ಮಹಿಳಾ ಅಭಿಮಾನಿಯೊಬ್ಬರು ದರ್ಶನ್ ಫೋಟೋ ಹಿಡಿದು ದೇಗುಲ ಪ್ರವೇಶಿಸೋಕೆ ಮುಂದಾಗಿದ್ರು. ಇದನ್ನ ಗಮನಿಸಿದ ಸ್ಥಳೀಯ ಪೊಲೀಸ್ ಸಿಬ್ಬಂದಿ ದೇವಸ್ಥಾನದ ಒಳಗೆ ಭಾವಚಿತ್ರ ಕೊಂಡೊಯ್ಯುವಂತಿಲ್ಲ ಅಂತ ತಿಳಿಸಿದ್ದಾರೆ. ಪೊಲೀಸ್ ಸಿಬ್ಬಂದಿಯ ತಡೆಗೆ ಗರಂ ಆದ ಮಹಿಳಾ ಅಭಿಮಾನಿ ಪೊಲೀಸರ ಜೊತೆ ವಾಗ್ವಾದಕ್ಕಿಳಿದಿದ್ದಾರೆ. ಕೆಲ ಹೊತ್ತು ಮಾತಿನ ಚಕಮಕಿ ನಡೆಯಿತು. ಕೊನೆಗೆ ಮಹಿಳೆಯನ್ನ ಸರತಿ ಸಾಲಿನಿಂದ ಎಳೆದು ಹೊರ ಕಳಿಸಿದ್ದಾರೆ. ಕೊಲೆ ಕೇಸ್ನಲ್ಲಿ ಜೈಲಲ್ಲಿರುವ ದರ್ಶನ್ಗೆ ದಿನ ಕಳೆಯುವುದೇ ದೊಡ್ಡ ಸಮಸ್ಯೆಯಾಗಿದೆ. ಪ್ರತಿದಿನ ಶೂಟಿಂಗು, ವಿವಿಧ ಸಿನಿಮಾ ಕಾರ್ಯಕ್ರಮಗಳು, ಸ್ನೇಹಿತರ ಜೊತೆ ಟ್ರಿಪ್ಪು ಅಂತಿದ್ದ ದರ್ಶನ್ಗೆ ಪರಪ್ಪನ ಅಗ್ರಹಾರದ ಜೈಲುವಾಸ ಒಂದರ್ಥದಲ್ಲಿ ನರಕ ದರ್ಶನವನ್ನೇ ಮಾಡಿಸ್ತಾ ಇದೆ. ಜೈಲಲ್ಲಿ ಹಗಲು ರಾತ್ರಿ ಕಳೆಯುವುದೇ ದರ್ಶನ್ಗೆ ದೊಡ್ಡ ಸಾಹಸವಾಗಿದೆ. ಕೊಲೆ ಕೇಸ್ನಿಂದ ಮಾನಸಿಕವಾಗಿ ಜರ್ಜರಿತರಾಗಿರುವ ದರ್ಶನ್ ಅದರಿಂದ ಹೊರಬರೋಕೆ ಹನುಮನ ಮೊರೆ ಹೋಗಿದ್ದಾರೆ ಅನ್ನಲಾಗಿದೆ. ದರ್ಶನ್ಗೆ ಜೈಲಿನಲ್ಲಿರೋ ಖೈದಿಯೊಬ್ಬರು ಹನುಮಾನ್ ಚಾಲೀಸ್ ಹೇಳ್ಕೊಡ್ತಾ ಇದ್ದು, ಅವರು ಹೇಳ್ಕೊಟ್ಟಂತೆ ಸಂಜೆ ವೇಳೆ ಹನುಮಾನ್ ಚಾಲೀಸ ಪಠಣ ಮಾಡುತ್ತಾ ದರ್ಶನ್ ಸಂಜೆಯ ಸಮಯವನ್ನ ಕಳೀತಾ ಇದ್ದಾರೆ. ಕಾನೂನು ಅದೆಷ್ಟು ಕಠಿಣವಾದರೂ ಬೆಂಗಳೂರಿನಲ್ಲಿ ಕ್ರೈಮ್ಗಳ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಕಳೆದ ರಾತ್ರಿ ಹಂತಕರ ಗುಂಪೊಂದು ಯುವಕನನ್ನ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿರೋ ಘಟನೆಯಾಗಿದೆ. ಹೊಸಕೋಟೆ ತಾಲೂಕಿನ ಗಂಗಾಪುರದ ರಾಷ್ಟ್ರೀಯ ಹೆದ್ದಾರಿ ಬಳಿ ಆಗಿದೆ. ಕೋಲಾರ ಮೂಲದ 24 ವರ್ಷದ ಭಾರ್ಗವ್ ಕೊಲೆಯಾದ ಯುವಕ. ತಡರಾತ್ರಿ ಕೋಲಾರದಿಂದ ಹೊಸಕೋಟೆ ಕಡೆ ಕಾರ್ನಲ್ಲಿ ಬರ್ತಾ ಇದ್ದ ಭಾರ್ಗವ್ ಕಾರಿಗೆ ಆಕ್ಸಿಡೆಂಟ್ ಆಗಿದೆ. ಇದೇ ನೆಪದಲ್ಲಿ ಗಲಾಟೆ ಮಾಡಿ ಲಾಂಗೋ ಮಚ್ಚಿನಿಂದ ಮನಸು ಇಚ್ಛೆ ಕೊಚ್ಚಿ ಬರುಬರುವಾಗ ಹತ್ಯೆ ಮಾಡಿದ್ದಾರೆ. ಕೊಲೆ ನಂತರ ವಾಹನ ಸಮೇತ ಆರೋಪಿಗಳು ಸ್ಥಳದಲ್ಲಿ ಎಸ್ಕೇಪ್ ಆಗಿದ್ದಾರೆ. ಘಟನಾ ಸ್ಥಳಕ್ಕೆ ನಂದಗುಡಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಪ್ರಕರಣವನ್ನು ದಾಖಲಿಸಿಕೊಂಡು ಹಂತಕರ ಪತ್ತೆಗೆ ಬಲೆ ಬೀಸಿದ್ದಾರೆ. ಮನೆ ಕಳ್ಳತನ ಮಾಡ್ತಾ ಇದ್ದ ಖತರ್ನಾಕ್ ಗ್ಯಾಂಗ್ ಅನ್ನ 1 ವರ್ಷದ ಬಳಿಕ ಪೊಲೀಸರು ಬಂಧಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ಠಾಣೆಯ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಶಿವರಾಜ್ ಅಂಡ್ ಗ್ಯಾಂಗ್ನನ್ನ ಬಂಧಿಸಿದ್ದಾರೆ. ಕಿರಣ್ ಗುಬ್ಬಿ ಹಾಗೂ ಕೊಟ್ರೇಶ್, ಸಿಕೆ ನಿತ್ಯಾನಂದ, ಕೆಳಗಿನ ಮನಿ ಹಾಗೂ ಶಿವರಾಜ್ ಬಂಧಿತ ಆರೋಪಿಗಳಾಗಿದ್ದಾರೆ. ಬಂಧಿತರಿಂದ ಪೊಲೀಸರು 37 ಲಕ್ಷ ಮೌಲ್ಯದ 433 ಗ್ರಾಂ ಚಿನ್ನದ ಒಡವೆ, 40,000 ಮೌಲ್ಯದ 300 ಗ್ರಾಂ ತೂಕದ ಬೆಳ್ಳಿ ಗಟ್ಟಿ, 45,000 ಬೆಲೆಯ ಐಫೋನ್ ವಾಚ್ ಸೇರಿ 32.85 ಲಕ್ಷದ ಸ್ವತ್ತನ್ನು ವಶಕ್ಕೆ ಪಡೆದಿದ್ದಾರೆ. ಸಿಸಿ ಕ್ಯಾಮೆರಾ ದೃಶ್ಯವನ್ನು ಆಧರಿಸಿ ಕಳ್ಳರನ್ನ ಬಂಧಿಸಿದ್ದು, ಪ್ರಕರಣ ಭೇದಿಸಿದ ಪೊಲೀಸರಿಗೆ ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಶ್ಲಾಘಿಸಿದ್ದಾರೆ.